ಅಪ್ಪ ಹಾ ಪಾ ಏ ಏನು ನಿಂದ 5 ರೂಪಾಯಿ ಕುರ್ಕುರಿ ಬೇಕು ಹೋಗ್ಯೋ ಇಲ್ಲೋ ನನಗೆ ತಂಬಾಕು ತಿನ್ನಕ್ಕೆ ರೊಕ್ಕಿಲ್ಲ ಹೋಗ ಕಡೆ ಮಕ್ಕೊಂದಿದ್ದು ಸುಮ್ಮನೆ ಎಬ್ಬಿಸ್ಕಿಸಿಂದ ತಲೆ ಐತೆ ಏನೈತೆ ನಿಮ್ಮದ ಏನು ಮಕ್ಕಳಪ್ಪ ಇವು ಮಕ್ಕಳಕ್ಕೂ ಬಿಡಂಗಿಲ್ಲ ಶಂಕ್ರು ಏ ಶಂಕ್ರು ಏನು ಜಳಕ ಮಾಡಿ ಮತ್ತೆ ಹೊಡ್ಮಾಡ್ ಮನ್ಕೊಂಡೆ ನಿನ್ಗೇನು ಐತಿಲ್ಲ ಅದು ಏವ ನಂದು ಕೆಲಸ ಏನು ಜಳಕ ಮಾಡೋದು ಊಟ ಮಾಡೋದು ಮಕ್ಕೋದು ಅಷ್ಟೇ ಇಂದ ಏನೈತಿ ಗುರ್ತಾರ ಐತಿಲ್ಲ ನಿನಗೆ ಇವತ್ತ ಶನಿವಾರ ಐತಿ ಯಾಕ ಶನಿವಾರ ಐತಿ ಮತ್ತ 10ನೇ ಅಂತಂದು ಪಾಸ ತಿಳ್ಸ್ಕೊಂಡ್ ಬರ್ದಿತ್ತು ಹೋಗ್ಬೇಕಲ್ಲ ಅಂದ್ರ ಇವತ್ತ SSLC ರಿಸಲ್ಟ್ ಹೌದು ಅಯ್ಯ ಇವತ್ತು ರಿಸಲ್ಟ್ ಐತಿ ನಾ ಹೋಗ್ಕನ್ಕಪ್ಪ ಸದ್ದ ಈ ಸಲ ಗ್ಯಾರಂಟಿ ಪಾಸ್ ಆಗಿರ್ತಾನ ಏನ್ ಪಾಸ್ ಹಾಕಿ ನೋಡು ಮಕ್ಕಳ ತಿರುಗಿ 5ನೇ ಸಾಲಿಗೆ ಬಂದ್ರು ಬರೇ ಪಾಸ್ ಹಾಕನ್ ಇದ ನಡ್ದೈತಿ ಏ ಪಾಸ್ ಹಾಕನವ 10 ವರ್ಷ ಆತ ಫೇಲ್ ಆಗ್ಲಾಕೈತೀನಿ ಮತ್ ಈ ವರ್ಷ ಏನ್ ಪಾಸ್ ಹಾಕಿನಿ ಮ್ಯಾಗಿನ ಹಂಗ ಗುರ್ತಲ್ಲ ಏನ ನೀ ಪಾಸ್ ಆಗೋದು ಏ ಅಯ್ಯ ಪಾಸ್ ಆಗಿರ್ತಾನವ ಯಾಕಂದ್ರ ಮಂತ್ರವಾದಿ ಕಡೆಯಿಂದ ಒಂದ್ ಪೆನ್ನಿಗೆ ಮಂತ್ರ ಹಾಕಸ್ ಬಂದ್ ಪೇಪರ್ ಬರ್ದನ್ನ ಗ್ಯಾರಂಟಿ ಪಾಸ್ ಆಗಿರ್ತಾನ ಪಾಸ್ ಆದ್ರ ನಂದ್ ಏನಾರ ನಿನಗ ಅಸ್ತಿ ಕೊಡಕಿನ ಪಾಸ್ ಆಗ್ಲಿಕ್ಕಂದ್ರ ನಿನಗೇನು ತೋರ್ಸಾಗಿಲ್ಲಪ್ಪ ನಾ ಅಯ್ಯ 10 ವರ್ಷ ಆತವಾ ಬಾಳ ಕಷ್ಟಪಟ್ಟು ಈ ಸಲ ಚಂದ ಪೇಪರ್ ಬರ್ದನ ಗ್ಯಾರಂಟಿ ಪಾಸ್ ಆಗಿರ್ತಾನ ನೀ ಹೋಗಿ ನೋಡ್ಕೊಂಡ್ ಬರ್ತಾನ ನಿನ್ನ ಆಸ್ತಿ ಏನೈತ್ಲ ರೆಡಿ ಆಗಿ ಪಾಸ್ ಆದ್ರ ಕೊಡ್ತಾನ ಇಲ್ಕ ಕೊಡಂಗಿಲ್ಲ ಮತ್ತ ಈಗ ಪಾಸ್ ಆಗಿರ್ತಾನ ಅಂತ ಹೇಳ್ತಾನ ಸರ್ಟಿಫಿಕೇಟ್ ತಗೊಂಡೇ ಬರ್ತಾನ ತಗೊಂಬ ಬರೇ ತಿನ್ನೋದು ಮನ್ಕೊಳ್ಳೋದು ಮಾಡ್ರ ಏನ್ ಬಾ 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 ಹೊಡಿ 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 ಏ ಸೈಡ್ ಬರು ಹಾ ಹಿಂದಿದ್ರು ಬಾ ಹೊಡಿ ಬಿಡ್ಬೇಡ ಹಾ ಬರ್ರಿ ಯಾ ಮಂಗ್ಯಾನ ಮಗ ಹೋದ ನನಗ ಅಪ್ಪ ಯಾಕೆ ಹೋದ ನನಗೆ ಲೇ ಸುದ್ದಿ ಆಗದೇನ ಏ ನಾ ಎಂತ ಚಂದ ಗೇಮ್ ಆಡತ್ತೆ ಒಮ್ಮರ ನೀ ಎಲ್ಲಿ ಡಿಸ್ಟರ್ಬ್ ಮಾಡ್ತೀಯ ಗೇಮ್ ಆಡ್ತಿ ಗೇಮ್ ಆಡ್ತಿ ಇವತ್ತು ಏನಂತ ಗೊತ್ತೈತೆ ನನಗೆ ಇವತ್ತು ನಮ್ಮ ಆಯಿ ತಿಥಿ ಐತಿ ಆಗಿತ್ತು ಆಯಿ ತಿಥಿ 2ನೇ 5 ಮತ್ ಹೆಚ್ಚದ ಮಾತಾಡ್ಕೊತ ಇವತ್ತು ಏನೈತಪ್ಪ ನನಗೆ ಗೊತ್ತಿಲ್ಲ ಹೇಳಿ ನೀರೇ ಏ ಸಾಲಿ ರಿಸಲ್ಟ್ ಐತಿ ನಿಂದು ಪಾಸ್ ಆಗಿದೆವು ಫೇಲ್ ಆಗಿದೆವು ನೋಡ್ಕೊಂಡ್ ಇದ್ದ ಆಟ ಆಡ್ಕೊತ ಕೂತಿಲ್ಲ ಅಪ್ಪ ನೀನು ವಿಚಾರ ಮಾಡಕ್ ಹೋಗ್ಬೇಡ ನಾ ಪಾಸ್ ಆಗಿರ್ತೀನಿ ಏ 5 ವರ್ಷ ಆತಲಿ ಬರೀ ಇದನ್ನೇ ಹೇಳ್ಕೊತ ಬಂದದಿ ಡೈಲಾಗ್ ಅಲ್ಲ ಹೋದ ವರ್ಷ ಯಾಕೆ ಪಾಸ್ ಆಗ್ಲಿಲ್ಲಪ್ಪ ನೀ ಏ ಮರಯ್ಯ ಹೋದ ವರ್ಷ ನಾ ಪಾಸ್ ಆಗಿರ್ತಿದ್ಯಾ ಆದ್ರೆ ನಿಂದಿಂದ್ರ ಫೇಲ್ ಆಗಿ ನಾನು ನಾ ಏನ್ ಮಾಡಿ ಹೊಡಿಯಾಕ ಹೋಗ್ಬೇಡ ಹೇಳು ಕೇಳ ಮತ್ತೇನ್ ಮಾಡೀನಿ ಕಾಪಿ ತಂದು ಕೊಡಪ್ಪ ನಾ ಅಂದ್ಯಾ ಏನ್ ಮಾಡಿ KV ಬಿಲ್ ತಂದು ಕೊಟ್ಟಿ ನಾ ಅದನ್ನ ಬರ್ದಿನಿ ಫೇಲ್ ಆಗಿನಿ ಲೇ ಅದೇನ ಇದು KB ಬಿಲ್ ಒಗ್ದಿನ್ಲೇ ಹಿಂದಿನ ಮಗನ ಲೆಕ್ಕ ಬಿಡಿಸಿದಿ ಮಗನ ಅದನ್ನ ಬಿಟ್ಟ ಈಚೆಗಿಡ್ದ ಬರ್ತೈತಿ ಕೊಡಂದ ಹೇಳ್ಬೇಕಲ್ಲ ಹಿಂದೈತಿ ನೋಡಿ ಬರೀ ಹೇಳ್ಬೇಕಲ್ಲ ಈಗ ಗೊತ್ತೈತಿ ನಿನ್ ಟ್ಯಾಲೆಂಟ್ ಏನೈತಿ ನೋಡ್ತನ್ನ ಹೋಗಿ ಈಗ ಅದೇ ಶಾಲೆ ಹೋಗಿ ರಿಸಲ್ಟ್ ತಗೊಂಡ್ ಬಾ ಅಕಸ್ಮಾತ್ ಪಾಸ್ ಆದಿ ನಿನ್ ನೌಕರಿ ಹಚ್ತಾನ ಎಲ್ಲರ ಮಗಳ ಫೇಲ್ ಆಗಿ ಬಂದಿ ಬಸ್ ಸ್ಟ್ಯಾಂಡ್ನಾಗ ಕಳ್ಳೆಪುರಿ ಅದೇನತ್ತಾರಲ್ಲ ಅಲೆ ಪಾಕ್ ಬಸ್ ರೌಂಡ್ ಹಾಕೋತ ಅಡ್ಡಾಡ್ಬೇಕು ಮಗನ ಮಾತ್ ಕೇಳ ಈ ಸರ್ತಿ 99% ಮಾಡಿರ್ತೀನ ನೀ ಮತ್ತ ಇಟ್ಟು ವರ್ಷ ಸಾಲ್ಯಾಗ ಏನ 4-5 ವರ್ಷ ಶೇಂಗಾ ಹರಿದೇನ ಏ ಮರಯ್ಯ 4-5 ಸರ್ತಿ ಎದಕ್ ಫೇಲ್ ಆಗಿನಪ್ಪ ಅಂದ್ರ ಜಿಜಿಬಿ 30-40-50 ತಗೊಳಕ್ ನಂಗೆ ಇಷ್ಟ ಇಲ್ಲ ನಾ ಏನ್ ಮಾಡಿದ್ರು 99 ಮಾಡ್ಬೇಕಂತೇಳಿ ನಾ ಇಟ್ಟು ದಿವ್ಸ ತ್ರಾಸ ತಗೊಂಡಿನಿ ಅಪ್ಪ ಇನ್ನೊಂದು ಮಾತು ಹೇಳ್ತೀನಿ ಕೇಳ ಹೇಳ ನಾ 5 ವರ್ಷ ಅದಕ್ಕೆ ಫೇಲ್ ಆಗಿನ ಗೊತ್ತೈತೇನ 5 ವರ್ಷದ ಎಷ್ಟು ಕ್ವಶನ್ ಬರ್ತಲ್ಲ ಒಟ್ಟು ನಾನು ತಲೆ ಪ್ರಿಂಟ್ ಮಾಡ್ಕೊಂಡಿನಿ 5 ವರ್ಷದ ಒಟ್ಟು ಕ್ವಶನ್ಗಳು ಇದೇ ವರ್ಷ ಒಟ್ಟು ಬರ್ದು ಬಿಟ್ಟಿನಿ ನಾ ಟಾಪ್ದಾಗ ಬರ್ತೀನಿ ನೀ ಮ್ಯಾಪ್ದಾಗ ಹುಡುಕ್ಯಾಡ ನೀ ಟಾಪ್ದಾಗ್ರಿ ಬಾ ಮ್ಯಾಪ್ದಾಗ್ರಿ ಬಾ ಈಗ ಸಾಲಿಗೆ ಹೋಗ ರಿಸಲ್ಟ್ ತಗೊಂಡ್ ಬಾ ಪಾಸ್ ಆಗಿ ಬಂದಿ ಪಾಡೈತಿ ಎಲ್ಲರೂ ಫೇಲ್ ಆಗಿ ಬಂದಿಪ್ಪ ಬಸ್ ಸ್ಟ್ಯಾಂಡ್ನಾಗ ಶೇಂಗಾ ಅಲಿಪಾಕ್ ಮಾರಾಕ ಹಸ್ತ ಮತ್ ನಿನಗ ನೋಡ್ಕೊಂಡ್ ಬರ್ತೀನಿ ಕಪ್ಪ ನೀ ಪಾಸ್ ಆಗಿ ಆಹ ನನ್ನ ರಿಸಲ್ಟ್ ಅಂತೆ ಓಹೋ ನನ್ನ ರಿಸಲ್ಟ್ ಅಂತೆ 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 ಗೆಡ್ಡೆ ಹಂಗ್ಯಾಕೋ ಹುಚ್ಚನಾಗತಿ ಮಾಡಕತ್ತಿ ಏ ಶಂಕರ ನನಗೆ ಫುಲ್ ಖುಷಿ ಆಗತೈತಿ ಯಾಕ ಶಂಕರ ಇವತ್ತು ನಮ್ಮ 10ನೇ ರಿಸಲ್ಟ್ ಬರೋದು ನೋಡಕ್ ಹೊಂಟಿನ ಈಗ ನೀ ಎಲ್ಲಿ ಹೊಂಟಿ ನಾನು ಅದಕ್ಕೆ ಹೊಂಟನು ಮತ್ತೆ ಈ ಕಡೆ ಹೊಂಟಿ ಈ ಕಡೆ ದೇವ್ರ ಗುಡಿ ಐತಿ ನಾ ದೇವ್ರಿಗೆ ಬಡ್ಕೊಂಡನ 101 ತೆಂಗಿನಕಾಯಿ ಹೊಡಿತನ ತಂದ ಪಾಸ್ ಆದ್ರ ಅದಕ್ಕೆ ಈಗ ಮೊದಲು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಸಾಲಿಗೆ ಹೋಗೋ ಅದನ್ನ ಮಗನ 20 ವರ್ಷ ಆತ ಬರೀ ಇದೇ ಹೇಳ್ಕೊತ ತಿರ್ಗಾಡತಿ ಎಂದ್ರೆ ಪಾಸ್ ಹಾಕಿ
20 ವರ್ಷ ಅಲ್ಲೋ ಮಂದಿ ಕನ್ಫ್ಯೂಸ್ ಮಾಡ್ಕೊಂಡಾರ ಆಕ್ಚುಲಿ 15 ವರ್ಷ ನಾ ಎಕ್ಸಾಮ್ ಕಟ್ಟಕತ್ತ ನಮ್ಮ ಆಯಿಗೆ 10 ವರ್ಷ ಗೊತ್ತಾಗೈತೆ ನೀ ಸುಮ್ಕೊಂಡ್ರು ಈ ಸಲ ಗ್ಯಾರಂಟಿ ಪಾಸ್ ಹಾಕನ್ನ ಯಾಕಂದ್ರ ಮಂತ್ರವಾದಿ ಕಡೆಯಿಂದ ಪೆನ್ನಿಗೆ ಮಂತ್ರ ಹಾಕಿಸ್ಕೊಂಡ್ ಬಂದನ ಮತ್ ನಿನಗೂ ಪ್ರಸಾದ ಕೊಟ್ಟನ ನೀನು ಪಾಸ್ ಆಗತ್ತಿ ಗ್ಯಾರಂಟಿ. ನೀನು ಪ್ರಸಾದ ಬ್ಯಾಗ್ ಮಾಡಿ ತುಂಬ್ಲಿ, ನೀ ಏನ್ ಪ್ರಸಾದ ಕೊಟ್ಟಿಲ್ಲ ಅದನ್ನ ಪೆನ್ನಿನ ಬುಚ್ಚಿಗೆ ತೆಗದ್ಯಾ, ಆ ಪ್ರಸಾದ ಅದ್ರೊಳಗೆ ಹಾಕದ್ಯಾ, ಹಾಕಿ ಬರ್ಯಾಕ ನಿತ್ಯ ಅದೇನು ಮೂಡ್ಲಿಲ್ಲ, ಪೆನ್ ಸ್ಟ್ರಕ್ ಆಗ್ಬಿಡ್ತು. ಏನ್ ಮಾಡ್ಲಿಪ್ಪ ಅಂತ ವಿಚಾರ ಮಾಡಕತ್ಯ. ಆಮೇಲೆ ಏನಾತಾರಲ್ಲ ಕಾರ್ಯವಾಸಿ ಕತ್ತಿ ಕಾಯಿ ಹಿಡಿಬೇಕಂತ ಹೇಳಿ ಮಗ್ಲೇನ್ ಕೂತಿಲ್ಲ ಕೆಂಪಿ ಆಕಿನ ಕಡೆ ಪೆನ್ ಕೇಳಿದ್ಯಾ. ಆಕಿ ಪೆನ್ ಕೊಡ್ಬೇಕಂದ್ರ 3 ಸತಿ ಮೂಗು ಮುರಿದು 2 ಸತಿ ಮಾರಿ ತುಪುಕ್ ತುಗುಳಿಸಿದ್ರ ಪೆನ್ ಕೊಟ್ಲು, ಪೇಪರ್ ಬರ್ದ್ನು. ಕೊಟ್ರ ನೀ ಪ್ರಸಾದ್ ಮುಟ್ಟೆ ಯಾರದಾರ ಪೆನ್ ತಗೊಂಡ್ ಬರ್ದಿಲ್ಲೋ ಗ್ಯಾರಂಟಿ ಪಾಸ್ ಹಾಕಿ ಒಳ್ಳೇದಾಕತ್ತೀವ ನಿನ್ಗ. ಶಂಕರ ಮನುಷ್ಯಾದ ಏನದಿ ನೀನು ತಿರಿ ನಿನ್ ಮದುವೆಯಾಗಿ ಮಕ್ಕಳಯ್ಯೋ ಪೇಪರ್ ಬರ್ದು ನೀ ಏನ್ ಮಾಡೋದಿ? ಅದನ್ನ ನಾಕ್ ಹೋಗ್ಬೇಡ ಮಗಣ. ಅವತ್ತೊಂದಿನ 2 ಕರಾಳ ಘಟನೆ ನಡೆದು. ಕರಾಳ ಘಟನೆ ನಡೆದು? ಏನೋ ಘಟನೆ? ಒಂದನೇದು ನಮ್ಮ ಕಾಂದಂದಾಗ ಯಾರು SLC ಪಾಸ್ ಆಗಿಲ್ಲ. ಎರಡನೇದು ನಮ್ಮ ಆಯಿ ರಿಸಲ್ಟ್ ಬತ್ತು. ನಿಮ್ಮ ಆಯಿ ರಿಸಲ್ಟ್ ಬತ್ತು? ಎದ್ರದು? SSLCದು ಪಾಸ್ ಆದ್ಲಿ ನಿಮ್ಮ ಆಯಿ? ಅದ ಹೊಟ್ಟೆವೇನೆ ಹತ್ತೈತಿವ್ ನನಗ. ಆ ಹೊಟ್ಟೆವೇನೆ ಕೇಳಿ 2 ಸಲ ಸಂಡಾಸ್ ಹೋಗಿ ಬನ್ನಿ. ನಮ್ಮ ಆಯಿನೂ ಫೇಲ್ ಆಗಿಬಿಟ್ಟಾಳತ್ತು. ನಿಮ್ಮ ಆಯಿನ ಫೇಲ್ ಆದ್ಲು? ಹ್ಞೂ ಪೂರ ನಮ್ಮ ಖಾನ್ದಾನ್ದಾಗ ನಮ್ಮ ಮುತ್ಯ, ನಮ್ಮ ಸಣ್ಣ ಮುತ್ಯ, ನಮ್ಮ ದೊಡ್ಡ ಮುತ್ಯ, ಒಬ್ಬ ಡಬ್ಬು ಮುತ್ಯ, ಗಿಡ್ಡ ಮುತ್ಯ, ಉದ್ದ ಮುತ್ಯ, ಕರಿ ಮುತ್ಯ ಏನ ಅವ್ರೆಲ್ಲರೂ ಫೇಲ್ ಆಗ್ಯಾರು. ನಾನು ಒಬ್ಬ ಏನೈತ್ಲ ಈ ಸಲ ಪಾಸ್ ಆದ್ನಿಟ್ವ ನಮ್ಮ ಆಯಿ ಒಂದು ಗಿಫ್ಟ್ ಕೊಡ್ತೀನಿ ಅಂದಾಳು. ಆಕೆ ಆಸ್ತಿ ಏನೈತ್ಲ ಅದನ್ನೆಲ್ಲ ನಾನು ಕೊಡ್ತೀನಿ ಅಂದಾಳ. ಅದಕ್ಕೆ ಈ ಸಲ ಗ್ಯಾರಂಟಿ ಪಾಸ್ ಆಗೇ ಹಾಕಂಡ. ಮಗನ ಪಾಸ್ ಏನ್ ಹಾಕಿ 20 ವರ್ಷ ಪೇಪರ್ ಬರೋದು 1 ದಿವಸ ಪಾಸ್ ಆಗಿಲ್ಲ. ಇನ್ನಿ ಪಾಸ್ನು ಆಗುದಿಲ್ಲ, ಅದ್ರ ಚಿಂತೆ ಬಿಡಿಸಿ ಸುಮ್ಮನೆ ಕೆಲಸ ಮಾಡಕ್ ಹೋಗಿ. ಈಗ ದೇವ್ರಿಗೆ ಹೊಂಟನ್ನ ಸರಳ ದೇವ್ರ ಹೋಗಿ ನಮಸ್ಕಾರ ಮಾಡ್ಕೇಸಿಂದ ಸಾಲಿಗೆ ಹೋಗಿ ಕೇಸಿಂದ ಸಾಲಿದಿಂದ ನಾ ಪಾಸ್ ಆಗಿದ್ದು ಸುದ್ದಿ ಬರೀ ಡಿಜಿ ಹತ್ಕೊಂಡ್ ಹೋಗ್ಕೊಂಡು ಮನಿ ಮಠ. ನಿನಗೆ ಎಲ್ರಿ ಡಿಜಿ ಅವಾಜ್ ಕೆಲಸ ಕತ್ತಿಟ್ಕೋ ತಿಳ್ಕೊಂಡ್ ಬಿಡು ಈ ಶಂಕರ್ ಪಾಸ್ ಆಗ್ಯಾನತ್ತ ವಿದ್ಯಾ ಅಂಜಬೇಡು. ಈಗ ದೇವ್ರಿಗೆ ಹೋಗ್ಕಣ, ದೇವ್ರಿಗೆ ಹೋಗಿ ನಿನ್ನ ಸಲುವನ್ನು ಬೇಡ್ಕೊತನು ಪಾಸ್ ಆಗ್ಲಿ ಅಂತಂದ. ಅಲ್ಲ ಮಗನ 15 ವರ್ಷ ಆತ ನೀನೇ ಪಾಸ್ ಆಗಿಲ್ಲ ಅಂತಾದ್ರಾಗ ನಾ ಪಾಸ್ ಆಗ್ಲತ್ತೇಳಿ ದೇವ್ರಿಗೆ ಬೇಡ್ಕೋತಿ ಮಗನ. ಇಬ್ರದ್ದು ಬೇಡ್ಕೊಳಕ್ ಹೋಗಿ ದೇವ್ರ ಕನ್ಫ್ಯೂಸ್ ಆಗಿ ನಾನು ಫೇಲ್ ಮಾಡಿ ಇಡ್ಯಾನ. ಬೇಡ ನಿಂದ ಒಬ್ಬನ ನೀನ್ ಬೇಡ್ಕೋ, ನಾ ಸಪ್ರೇಟ್ ದೇವ್ರಿಗೆ ಬೇಡ್ಕೋತೀನಿ ಅಂತ. ನಡಿ ಮಗನ ಇಲ್ಲಿಂದ. ಪೇಡೆ ಏ ಮುತ್ಯ ಈ ವಯಸ್ಸಿನ ಮತ್ತೊಂದು ಲಗ್ನ ಏನ್ ಮತ್ತ ಲಗ್ನ ಏನಾಯ್ತು ಮళ్ళ SSLC ಪಾಸ್ ಆಗಿನ. SSLC ಪಾಸ್ ಆಗಿ ಹೆಂಗ್ ಪಾಸ್ ಆಗಿ? ಪೇಪರ್ ಬರದ ಪೇಪರ್ ಬರ್ದು ಪಾಸ್ ಆಗಿ. ಅಲ್ಲೋ ಮುತ್ಯ ನಿನ್ನ ಕೈಯರೇ ಗಡಗಡ ನಡುತ್ತಾವು, ಮೊದ್ಲೇ ನಿಂದ್ರಾಕ್ ಬರುದಿಲ್ಲ ನಿಮ್ಗ. ನೀ ಹೆಂಗ್ ಪೇಪರ್ ಬರ್ದು ಪಾಸ್ ಆದಿ? ಅದೊಂದ್ ದೊಡ್ಡ ಕತೆ ಐತಿ ಗುಂಡ್ಯ. ಏ ಮುತ್ಯ ನಿನ್ನ ದೊಡ್ಡ ಕತಿ ಕೇಳ್ರ ನನ್ ಕಡೆ ಟೈಮ್ ಇಲ್ಲ, ಅದನ್ನ ಸಣ್ಣದ್ ಮಾಡಿ ಹೇಳ್ತೀರಿ ಹೇಳ, ಇಲ್ಲ ಅಂದ್ರೆ ಹೊಕ್ಕಿನ ಮತ್ತ. ಏ ಗುಂಡ್ಯ ನಾನು ಎಕ್ಸಾಮ್ ಬರೆಯುವಾಗ ನಾನು ಕೈ ನಡ್ಗುದ್ ನೋಡಿ ಒಬ್ಬಕಿ ಮೇಡಮ್ ಬರೆದು ಕೊಟ್ಟಾಳು, ಪಾಸ್ ಆಗಿನು. ಈ ಮುದುಕ ಈ ವಯಸ್ಸಿನ ಪಾಸ್ ಆದ ಅಂದ್ರ ನಮ್ ಕತಿ ಹ್ಯಾಂಗ? ಏ ನಾನು ಸಣ್ಣಗುಡ್ದ ನೀ ಸತ್ತಿರ್ತೀವ. ಏ ಮುತ್ಯ ಈಗ ಅಭಿಷೇಕ್ನ ಮಾತಾಡ್ತೇವ ಮುತ್ಯ, ನಾನು ಶಿಟ್ಟು ಒತ್ತ ತಗೊಂಡಿ ನಿನ್ನ ಕಟ್ಟಿಗೆ ಮುರಿದು ಕೈ ಹಾಕೊಡ್ತೀನಿ ಮತ್ತ. ನಡಿ ನಡಿ ಕರಗಾಲ್ದ್ರೆ ಮಾತಾಡಕೋತ. ಸರ ಒಟ್ಟ ಕಾಳಜಿ ಬಿಡ್ರಿ, ನಿಮ್ಮ ಹುಡುಗನ ನೌಕರಿ ಮಾಡಿಸ್ಕೊಡ್ತೇನೆ ನಾನು. ಮತ್ತೆ ನಮ್ಮ ಸಾಹೇಬ್ರು ಏನು ಕೇಳ್ತಾರ್ರಿ ಅನ್ನಟ್ಟು ನೀವು ಕೊಡ್ಬೇಕಲ್ಲ. 15 ಲಕ್ಷ ರೂಪಾಯಿ ಕೊಡಾಕತ್ತಾರ್ರಿ, ಯಾರಿಗೂ ಗೊತ್ತಾಗಬಾರ್ದ. ಒಳಗಿಂದೊಳಗೆ ನೀವು ಒಟ್ಟು ತಂದು ಕೊಟ್ರಿ ಅಂದ್ರೆ ನಿಮ್ಮ ಹುಡುಗ ನಾನು ನೌಕರಿ ಮಾಡಿಸ್ಕೊಡ್ತೇನೆ ರೀ. ಒಂದು ಇಟ್ಟೆ ಇಡ್ರಿ. ಏ ಶಂಕರ ಏನಪ್ಪ ಏನು ಕಂಡೇ ಇಲ್ಲ? ಏನಿಲ್ಲ ನೋಡ್ರಿ. ಅದ ನಿಂದು ಇವತ್ತು ಏನಾತ ಪಾಸ್ ಆದ್ವು ಫೇಲ್ ಆದ್ವ? ಈಗ ನಾ ರಿಸಲ್ಟ್ ನೋಡಕ್ ಹೊಂಟನ್ರಿ. ಮರ ಇಟ್ಟು ವರ್ಷ ಪಾಸ್ ಆಗಿಲ್ಲ ನೀನು, ಇನ್ನಾರ ಏನು ಪಾಸ್ ಹಾಕಿ ಒಂದು ಕೆಲಸ ಮಾಡ, ನನಗೆ 5,000 ರೂಪಾಯಿ ಕೊಡ್, ನೀ ಪಾಸ್ ಮಾಡಿಸ್ಕೊಡ್ತೇನೆ. ಬ್ಯಾಡ್ರಿ, ನಾವೊಂದು ಮಂತ್ರವಾದಿ ಅದ ಹೋಗಿ ಪ್ರಸಾದ್ ತಗೊಂಡ್ಬಂದನ ಪೆನ್ನಿಗೆ ಹಚ್ಕೇಸಿಂದ ಬರ್ದನ ಈ ಸಲ ಗ್ಯಾರಂಟಿ ಪಾಸ್ ಹಾಕಣ್ಣ. ಅಲ್ಲೋಪ್ಪ ಅದ ಮಂತ್ರವಾದಿ ಹೋದಲ್ವ ಅವ 3 ಸರಿ ಫೇಲ್ ಆಗ್ಯಾನ, ನಿನ್ಗೆ ಹೆಂಗ್ ಪಾಸ್ ಮಾಡಿಸ್ಕೊಡ್ತಾನವ? ನಮ್ಮ ದೋಸ್ತಗೊಬ್ಬ ಪಾಸ್ ಮಾಡ್ಸ್ಯಾನ್ರಿ. ಬರೀ ಮಂತ್ರ ಹಾಕಿಸಿಂದ ಬರೀ 2 ತಿಂಗಳು ಓದ್ಕೋ ಅಂತ ಹೇಳ. ನಾನು 2 ತಿಂಗಳು ಓದೀನ್ರಿ, ಈಗ ಬರಿಲಾಕತ್ತನು ಬರ್ದನು. ನೀವು ಓದೋದು ಗಿದ್ದದು ಏನೂ ಬೇಕಾಗಿರಕ್ಕಿಲ್ವ? ಅದು ನನಗೆ ಬರೀ 5,000 ಕೊಟ್ಟಿದ್ದೇನೆ, ನಿಂಗೆ ಪಾಸ್ ಮಾಡಿಸ್ತಿದ್ನೆ. ಹಿಂಗೆ ಮಾಡಿ ನಿಮ್ಮ ಇಡೀ ಊರ ಹಾಳು ಮಾಡಿ ನೋಡಿಯಲ್ವ? ಹಾಳು ಮಾಡಿರಿ. ಹಾಳು ಅಂತಂದ್ರೆ ಇಲ್ಲಿ ಇದ್ದವ್ರನ್ನ ಎಲ್ಲಾರು ಖಾಲಿ ಕೂತ್ ಆಟ ಆಡ್ತಿದ್ರಲ್ಲ ಅವ್ರ, ಇಲ್ಲಿ ಆಟ ಆಡಬಾರ್ದಂತೇಳಿ ಕರ್ಕೊಂಡು ಹೋಗಿ ನೌಕರಿಗೆ ಹಚ್ಚಿನಿ, ಹಿಂಗೆ ಸರ್ಟಿಫಿಕೇಟ್ ಮಾಡಿಸಿ. ನಮ್ಗೆ ಅಂತ ಸರ್ಟಿಫಿಕೇಟ್ ಏನು ಬೇಕಾಗಿಲ್ರಿ. ನಮ್ಮ ಶಾಲೆಯಿಂದ ಏನು ಸರ್ಟಿಫಿಕೇಟ್ ಬರ್ತೈತ್ಲ ಅದ ಬೇಕು ನಮ್ಗೆ. ನೀವೇನು ಹೇಳಕ್ ಹೋಗ್ಬೇಡ್ರಿ. ಹೋಗ ಪಾಸರ ಆಗ ನೋಡುನು. ಸುಳ್ಳ ಕಟ್ ಮಾಡಿ ನೋಡಿ, ಇಲ್ಲೇ 15 ಲಕ್ಷ ರೂಪಾಯಿ ಬರ್ತಿತ್ತು. ನಿಂದ್ರ ಏನಂತಾನ? ಏ ನಿಮ್ಮ ಅಕ್ಕ ಸಾಲಿಗೆ ರಿಜೆಕ್ಟ್ ನೋಡ್ಕೊಂಡ್ ಬರಾಕ ಹೋಯ್ ಬಂದ ಅಣ್ಣ, ಅಳ್ಕೋತ್ ಕೂತ ಅಣ್ಣ. ಎದಕ್ಕೆ ಅಳ್ಕೋತ್ ಕೂತಾಳ? ಫೇಲ್ ಆಗ್ಯಾಳ ಮತ್ತೆ? ಇಲ್ಲ ಅಣ್ಣ 99% ಮಾಡ್ಯಾಳು, 1% ಕಡಿಮೆ ಐತಿ ಅಳ್ಕೋತ್ ಕೂತ ಅಣ್ಣ.
99% ಮಾಡಿ 1% ಕಮ್ಮಿ ಐತಿ ಅಳ್ಕೋತ ಕೂತಾಳ ಏನು ವಿಚಿತ್ರ ರೀಪ ಹುಡುಗ್ಯಾರು ಬರೀ ನಮ್ಮ ದೋಸ್ತನಲ್ಲ 30 ಬಿದ್ದು ಪಾಸ್ ಆದ್ರೂ ಡಿ ಜೆ ಹಚ್ಚಿನಲ್ಲತ್ತಾನ ಈಕಿ 99 ಬಿದ್ರೂ ಸಮಾಧಾನ ಇಲ್ಲ ಇವ್ರು ತೊಗೊಳಗೆ ಮಾರ್ಕ್ಸ್ನಾಗ ನಮ್ಮಂತ ಹುಡುಗರು 3 ಮಂದಿ ಪಾಸ್ ಆಕಾರ ಆದ್ರೂ ಅಳ್ಳತ್ತಾರ ಈಗ ನೀನು ಪೇಡೆ ತರ ಕೊಟ್ಟೇನು ಪಟಕ್ನ ಪೇಡೆ ತೊಗೊಂಬ ಮತ್ತೆ ಲೇಟ್ ಆದ್ರೆ ಮತ್ತೆ ಅಳ್ಕೋತ ಕೂತಾಳ ನಿಮ್ಮ ಅಕ್ಕ ಹೋಗ ಈಗ ನಾನು ಸಾಲಿಗೆ ಹೋದೆ ಅಂದ್ರೆ ಹೊರಗೆ ದೊಡ್ಡ ಬೋರ್ಡ್ ಹಚ್ಚಿರ್ತಾರ ಈ ಸರ್ತೆನು ಹುಡುಗಿಯರ್ದೆ ಮೇಲುಗೈ ಅಂತೇಳಿ ಅಲ್ಲಿ ನಾ ಹೋದೆ ಅಂದ್ರೆ ನನಗೆ ಭಾಳ ಇನ್ಸರ್ಟ್ ಆಕತಿ ಇಲ್ಲೇ ಕೂತು ನಮ್ಮ ಪವನಿಗೆ ಫೋನ್ ಹಚ್ತಿರತ್ತ ನಾ ಪಾಸ್ ಆಗಿನೋ ಫೇಲ್ ಆಗಿನೋ ಅವನೇ ವಾಪಸ್ ಹೇಳ್ತಾನ ನನಗೆ ಹಾಂ ಎತ್ತು 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 ತಗೋಣ ಫೋನ್ ಎತ್ತು ನಂಗೆ ಟೆನ್ಷನ್ ತಡ್ಕೊಳಕಾಗಿದ್ದೆ ಫೋನ್ ಎತ್ತು ಇಂಥ ಮಠ ಮಧ್ಯಾಹ್ನದಾಗ ಇವ ಅಂತ ಏನು ಕೆಲಸ ಮಾಡತ್ತಿರ್ಬೇಕು ಮೋಸ್ಟ್ಲಿ ಎಲ್ಲಿ ಗದ್ದಲ ಇದ್ದಂಗೆ ಕಾಂತಾನ ಆದ್ರೂ ಬಿಡುದಿಲ್ಲ ಮಗನ ಮತ್ತೆ ಹೊಳೆ ಫೋನ್ ಹಚ್ತೀನಿ ನಿನಗೆ ಏನಪ್ಪ ಶಂಕು ಪಾಸ್ ಆದ್ವಿ ಏನು ಫೇಲ್ ಆದ್ವಿ ಯಾಕ ಪಾಸ್ ಆಗಿದ್ರೆ ಏನು ಮಾಡವಿದ್ದೆ ಏನೋ ನನ್ನ ಮಗನ ಕೊಟ್ಟು ಲಗ್ನ ಮಾಡ್ಬೇಕತ್ತೀನಿ ಒಟ್ಟು ಅಸಹ್ಯ ಮಾಡೋರು ಊರಾನ ಮಂದಿ ನೀವು ಹಂಗೇನಿಲ್ಲಪ್ಪ ಪೇಡಿ ಕೊಡ್ತಾನತ್ ಮಾಡೀನಿ ಈಗ ಹೋಗಿ ರಿಸಲ್ಟ್ ನೋಡ್ಕೊಂಡ್ ಬರೋದನ್ನ ಫೇಲ್ ಆಗಿದ್ರೆ ಏನು ಮಾಡವಿದ್ದಿ ಇಲ್ಲ ಎಲ್ಲ ಮತ್ತೆ ದುಡ್ಡಕ್ಕೆ ಕೆಲ್ಸಕ್ಕೆ ಹೋಗೋದಾಕತ್ತೀವಪ್ಪ ನೀ ಹೋಗ್ದಿ ಸುಮ್ಮ ಸುಳ್ಳ ತಲೆ ತಿನ್ಬೇಡ್ರಿ ಊರಾನವ್ರು ಈ ಸಲ ನಾ ಪಾಸ್ ಆಗಿರ್ತಾನ ನಿಮ್ಮ ಮನೆಗೆ ಬಂದು ಪೇಡೆ ಕೊಡ್ತಾನ ಹೋಗ ಹಾಂ ಆಯ್ತಪ್ಪ ಹಾಂ ಗುಂಡೆ ಫೋನ್ ಚಂದ್ಲ ಹಲೋ ಏ ಎಷ್ಟೊತ್ತಾತ್ ನೀನು ಫೋನ್ ಹಚ್ಲಾತೀನಿ ಫೋನ್ ಯಾಕೆ ಎತ್ತಲಿಗೆ ಆಕ್ಸಿಡೆಂಟ್ ಚಿಪ್ಲಾತೀನಿ ಮತ್ತೆ ಈಗ ಎಲ್ಲಿದೀನಿ ಏನ ಇಲ್ಲಿ ಸಾಲಿಗೆ ಬಂದಿದ್ದು ರಿಸಲ್ಟ್ ನೋಡಕ ಸಾಲಿ ಆಗದಿ ಏ ಪವನ ನನ್ನ ರಿಸಲ್ಟ್ ಏನಾಯ್ತು ನೋಡು ನಾ ಪಾಸ್ ಆಗಿನೋ ಇಲ್ಲೋ ಪಟಾಪಟ ಚೆಕ್ ಮಾಡಿ ಹೇಳು ನಾ ಪಾಸ್ ಆಗಿನಿ ಅಂತಂದ್ರೆ ನಂದು ನೋಡಿ ನೀ ಬರ್ದಿ ಇಲ್ಲ ನೀನು ಪಾಸ್ ಆಗೇ ಇರ್ತಿ ಯಾಕೆ ವಿಚಾರ ಮಾಡ್ತಿ ಖುಷಿಯಾಗಿರು ಎಂಜಾಯ್ ಮಾಡ ಏ ಹೌದಾ ನಾ ಪಾಸ್ ಆಗಿರ್ತೀನಿ ಏ ಎಂತ ಖುಷಿ ವಿಚಾರ ಹೇಳಿದೆವು ಆ ಪವನ ನಿನ್ನ ಬಾಯಾಗ 1 kg ಕರ್ನೆಟ್ ತುರ್ತೀನೋ ಒಟ್ಟ ನಾ ಪಾಸ್ ಆದ್ರೆ ಸಾಕಾಗಿತ್ತು ಪಟಾಪಟ ನೋಡಿ ಹೇಳು ಪವನ ನನಗೆ ಈ ಎಕ್ಸೈಟ್ಮೆಂಟ್ ತಡ್ಕೊಳ್ದಾಗಲಾಗಿತ್ತು ಪಟಾಪಟ ನೋಡಿ ಹೇಳು ಆಯ್ತಳ ನಿನ್ನ ನಂಬರ್ ಹೇಳಂಗಾರ 2016 10 420 420 ಹಾಂ ನೋಡ್ತೀನಿ ತಡಿ ಹಲೋ ಗುಂಡೆ ನೀ ಫೇಲ್ ಆಗ್ಯೋ ಫೇಲ್ ಆದ್ನೇನ ಏ ಎಷ್ಟು ಕಷ್ಟಪಡಿಸಿದ್ರೆ ಪೇಪರ್ ಬರ್ದನು ನಾ ಪಾಸ್ ಆಗಿರ್ಬೇಕು ಇನ್ನೊಮ್ಮೆ ಚೆಕ್ ಮಾಡು ಪವನ ಚೆಕ್ ಮಾಡಿ ಕರೆಕ್ಟ್ ಹೇಳು ನನಗೆ ಹಾರ್ಟ್ ಗೀಟ್ ಆಗಿದ್ದಿತ್ತು ಪಟಾಪಟಿ ಹೇಳು ಇಲ್ಲೋ ಕರೇನ ಫೇಲ್ ಆಗಿನಿ ಏನಿಂದ ಕರಗಾಲ ಬಾಯಾಗ ಮಾಡು ತುಂಬಲಿ ಬರೀ ಕರಗಾಲ ಮಾತಾಡ್ತಾರೋ ಒಂದ್ ದಿವ್ಸ ಚಂದಾಗಿ ನುಡಿಯೋ ಇಡು ಮಗನ ಫೋನ ಇದ್ದಿದ್ದಂಗೆ ಹೇಳಿರೋ ಎದಿಗೆ ಬಂದು ಓದ್ತಾ ಇರತ್ತೆ ಮಾರ ಇಡ ಏನು ಮಾಡೋದು ಫೇಲ್ ಆಗಿನ ತಿಳಿ ಇವ ಹೇಳತ್ತಾನ ನಮ್ಮ ಅಪ್ಪನ ಮುಂದೆ ಹೇಳಿದೆ ಅಂತ ನಮ್ಮ ಅಪ್ಪ ಚಪ್ಪಲ್ ತೊಗೊಂಡು ತಲೆ ಚಪ್ಪಲಿ ಬಿಡ್ತಾನ್ರಿ ಏನು ಮಾಡೋದು ಈಗ ನಮ್ಮ ಅಪ್ಪ ಅವನ ಮಾತು ಹೇಳ್ಯಾನ ಪಾಸ್ ಆಗಿತ್ತಂದ್ರೆ ನೌಕರಿ ಹಚ್ತೀನಿ ಅಂದಿದ್ದ ಈಗ ಫೇಲ್ ಆಗಿನಿ ಬಸ್ ಸ್ಟ್ಯಾಂಡ್ಗೆ ಹೋಯ್ದ ಆ ಲಾಲಿಪಾಪ್ ಆ ಕಡ್ಲಿಕಾಯಿ ಆ ನೀರು ಬಾಟಲ್ ಆ ಅಲಿಪಾಕ್ ಆ ಯಾರಿಬೇಕು ಮಾರಕ್ಕೆ ಹಚ್ತೀನಿ ಅಂದಾರ್ರಿ ನನಗೆ ಮಾರೋದು ನಿಗಲ್ಲ ಗಂಟ್ಲ ಹರ್ಕೊಳ್ಳೋದು ಆಗಲ್ಲ ಹ್ಯಾಂಗಾದ್ರೆ ಇಲ್ಲೇ ಗಿಡ ಐತಿ ಗಿಡದ ಮೇಲೆ ಹತ್ತಿಸಿಂದ್ರೆ ಕೆಳಗೆ ಬಿದ್ದು ಸತ್ತು ಹೋಗ್ಬಿಡ್ತೀನಿ ಅಂತ